ನಿನ್ನೆ ಅಷ್ಟೇ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜನತಾ ದರ್ಶನ ಕಾರ್ಯಕ್ರಮವನ್ನು ನಡೆಸಿದರು. ಇದರ ಬೆನ್ನಲ್ಲೇ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಜಿಲ್ಲಾಡಳಿತದೊಂದಿಗೆ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸುವ ಮೂಲಕ ಎಚ್.ಡಿ.ಗೆ ಟಕ್ಕರ್ ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಸಚಿವ ಚೆಲುವರಾಯಸ್ವಾಮಿಯ ಈ ಒಂದು ಜನಸ್ಪಂದನ ಕಾರ್ಯಕ್ರಮದ ಝಲಕ್ ಯಾವ ರೀತಿಯಾಗಿತ್ತು ಅದರ ಒಂದು ವರದಿ ನಿಮ್ಮ ಮುಂದೆ. ಸಕ್ಕರೆ ನಾಡಲ್ಲಿ ಜಿದ್ದಿಗೆ ಬಿದ್ದಂತೆ ನಡೀತಿದೆ ಜನತಾ ರಾಜಕೀಯ. ನಿನ್ನೆ ಕುಮಾರಸ್ವಾಮಿ, ಇಂದು ಚೆಲುವರಾಯಸ್ವಾಮಿ ಜನತಾ ದರ್ಶನ. ಹೌದು, ಲೋಕಸಭಾ ಚುನಾವಣೆ ಬಳಿಕ ಇದೀಗ ಮಂಡ್ಯದಲ್ಲಿ ರಾಜಕೀಯದ ಅಸಲಿ ಆಟ ಶುರು ಆದಂತಿದೆ. ನಿನ್ನೆ ಅಷ್ಟೇ ಮಂಡ್ಯದಲ್ಲಿ ಕೇಂದ್ರ ಮಂತ್ರಿ ಅಧಿಕಾರಗಳಿಲ್ಲದೆ ಜನತಾ ದರ್ಶನ ನಡೆಸಿ ಜಿಲ್ಲೆಯ ಜನರ ಸಮಸ್ಯೆ ಆಲಿಸಿದ್ರು. ಇದರ ಬೆನ್ನಲ್ಲೇ ಅಲರ್ಟ್ ಆದ ಜಿಲ್ಲೆಯ ಕೈ ನಾಯಕರು ಸಚಿವ ಚೆಲುವರಾಯಸ್ವಾಮಿ ಕರೆಸಿ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಜನತಾ ದರ್ಶನ ನಡೆಸಿದ್ರು. ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಸಿ ಜನರ ಸಮಸ್ಯೆ ಆಲಿಸಿದ್ರು. ಜನರ ಸಮಸ್ಯೆ ಬಗೆಹರಿಸಲು ಸರ್ಕಾರವೇ ನಿಮ್ಮ ಬಳಿಗೆ ಬರಲಿದೆ ಅಂತ ಹೇಳಿದ್ರು. ಮತ್ತೆ ಅಂಬೇಡ್ಕರ್ ಭವನ ಕೂಡ ಅದಕ್ಕೆ ನಿಂತಿದೆ, ಅದಕ್ಕೂ ಕೂಡ ಕೊಡಲು ನಮ್ಮ ಸರ್ಕಾರ ಸಿದ್ಧ ಇದೆ. 5 ಕೋಟಿ ರೂಪಾಯಿಯನ್ನು ಹಾಕಿದೀವಿ. ಶೀಘ್ರದಲ್ಲೇ ಅದು ಟೆಂಡರ್ ಕಾರ್ಯ ಮುಗಿದ ತಕ್ಷಣ ಅಲ್ಲೇ ನಾವು ಕೆರೆ ಅಭಿವೃದ್ಧಿಯನ್ನ ಮಾಡ್ತೀವಿ. ಕೆರಗೋಡು ಬಸ್ ನಿಲ್ದಾಣಕ್ಕೆ ಹಣವನ್ನ ನಾವು ತೆಗೆದಿಟ್ಟಿದ್ದೀವಿ. ಈ ಜಾಗದಲ್ಲಿ ಮಾಡಬೇಕು ಅಂದ್ಕೊಂಡ್ವಿ, ಆದ್ರೆ ಈ ಜಾಗ ಚಿಕ್ಕದಾಗೋದ್ರಿಂದ ಇಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡೋದಕ್ಕಾಗಲ್ಲ. ಅದಕ್ಕೆ ಬೇಕಾಗದಂತ ಜಾಗದಲ್ಲಿ ಜಾಗವನ್ನ ಹುಡುಕ್ತಾ ಇದೀವಿ. ತಹಸೀಲ್ದಾರ್ ಹೇಳಿದ್ವಿ 1 ಎಕರೆ ಜಾಗ ಸಿಕ್ಕಿದ ತಕ್ಷಣ ಬಸ್ ನಿಲ್ದಾಣವನ್ನ ಕೆರಗೋಡಿನಲ್ಲಿ ನಿರ್ಮಾಣವನ್ನ ಮಾಡ್ತೀವಿ. ಇನ್ನು ಕೆರಗೋಡು ಗ್ರಾಮದಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು. ಬಳಿಕ ಸಮಸ್ಯೆಗಳ ಅರ್ಜಿ ಹಿಡಿದು ಬಂದಿದ್ದ ಸಾವಿರಾರು ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ 1 ತಿಂಗಳ ಒಳಗೆ ಇವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಸೂಚಿಸಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳ ಮೂಲಕ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸುತ್ತಿದೆ ಅಂತ ಮಿನಿಸ್ಟರ್ ಹೇಳಿದ್ರು. ಒಬ್ಬ ಮಹಿಳೆಯರಿಗೆ ರಾಜ್ಯದಲ್ಲಿ ಎಲ್ಲೇ ಹೋದರೂ ಉಚಿತವಾದಂಥ ಪ್ರಯಾಣ ಇರ್ಬೋದು, ನಿಮ್ಮ ಮನೆಗೆ ಉಚಿತವಾದಂಥ ಕರೆಂಟನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತು ನಿಮಗೆ 2,000 ರೂಪಾಯಿ ಒಂದು ಕುಟುಂಬದ ಒಬ್ಬ ಮಹಿಳೆಯರಿಗೆ ತಲುಪ್ತಕ್ಕಂಥದ್ದು ಇರ್ಬೋದು. ಯಾರು ಗ್ರ್ಯಾಜುಯೇಟ್ ಇದ್ದಾರೆ ಅವರಿಗೆ 3,000 ರೂಪಾಯಿ ಪ್ಲಸ್ ಡಿಪ್ಲೊಮಾದವ್ರಿಗೆ 1,500 ರೂಪಾಯಿ ಇದು ತಲುಪ್ತಕ್ಕಂಥದ್ದು. ದಯಮಾಡಿ ಒಂದು ಸ್ವಲ್ಪ ಮಾತಾಡಲಿ ಕಣವ. ತಲುಪ್ತಕ್ಕಂಥದ್ದು ಇಷ್ಟು 5 ಗ್ಯಾರಂಟಿ ಕನಿಷ್ಠ ಒಂದು ಕುಟುಂಬಕ್ಕೆ ಪ್ರತಿ ಗ್ರಾಮದಲ್ಲಿ 5,000ವರೆಗೂ ನಿಮ್ಮ ದುಡ್ಡು ಒಂದಲ್ಲ ಒಂದು ರೀತಿ ತಲುಪುತ್ತೆ. ಇದಲ್ಲದೆ ಯಾವ ಕಾರ್ಯಕ್ರಮನೂ ನಿಲ್ಲಿಸಿಲ್ಲ. ಒಟ್ನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ದರ್ಶನ ಬೆನ್ನಲ್ಲೇ ಕೈ ನಾಯಕರು ಅಲರ್ಟ್ ಆಗಿದ್ದಾರೆ. ಜಿಲ್ಲಾಡಳಿತ ಮೂಲಕ ಕೇಂದ್ರದ ಸಮಸ್ಯೆಗಳಿಗೆ ಸಚಿವರು ಮುಂದಾಗಿದ್ದಾರೆ. ಮುಂಬರುವ ಉಪಚುನಾವಣೆಗೆ ಈಗಿನಿಂದಲೇ ತಯಾರಿ ಆರಂಭಿಸಿದ್ದಾರೆ. ಅದೇನೇ ಇರಲಿ, ರಾಜಕೀಯ ನಾಯಕರ ಮುಸುಕಿನ ಗುದ್ದಾಟದಲ್ಲಿ ಜನರ ಸಮಸ್ಯೆ ಬಗೆಹರಿದ್ರೆ ಸಾಕು ಅಂತಿದ್ದಾರೆ ಇಲ್ಲಿನ ಸ್ಥಳೀಯರು. ರಾಘವೇಂದ್ರ ಗಂಜಾಂ, ಜಿ ಕನ್ನಡ ನ್ಯೂಸ್, ಮಂಡ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.